ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು KCET ಅಪ್ಡೇಟ್ ಏನಾಗಿದೆ ಅಂತಂದರೆ, ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ನಾಳೆ ತನಕನೂ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾರಿಗೆ ಅಂದರೆ ನೀಟ್ ವಿದ್ಯಾರ್ಥಿಗಳಿಗೆ. ನಿಮಗೆ ಕೂಡ ಗೊತ್ತಿರುವ ಹಾಗೆ ಯಾಕೆ ಈ ಒಂದು ಮೂಕ್ ರಿಸಲ್ಟ್ ಲೇಟ್ ಆಗಿದೆ ಅಂತಂತಂದರೆ, ಅವರು ಒಂದು ಆದೇಶವನ್ನು ಕೊಟ್ಟಿದ್ದರು ವಿದ್ಯಾರ್ಥಿಗಳಿಗೆ. ಏನಂದರೆ, ನಾವು ಈ ವರ್ಷ ಮೆಡಿಕಲ್ಗಳನ್ನು ಕೋರ್ಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಮೊನ್ನೆ ಒಂದು ಬಿಟ್ಟಿರುವಂಥ ಸೆಕೆಂಡ್ ಮೂಕ್ ರಿಸಲ್ಟ್ ಆಪ್ಷನ್ ಒಳಗಡೆ ಮೆಡಿಕಲ್ ಕಾಲೇಜುಗಳನ್ನು ಹೆಸರನ್ನು ಆ್ಯಡ್ ಆಗಿರಲಿಲ್ಲ. ಯಾಕಂದರೆ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅದು ಮತ್ತು ಅವ್ರ ರಿಜಿಸ್ಟ್ರೇಷನ್ ಕೂಡ ಆಗಿರಲಿಲ್ಲ. ಸೊ ಇವಾಗ ಏನು ಮಾಡಬೇಕಂತ ಮಾಡಿದ್ದಾರೆ ಅಂದರೆ, ಅವರು ಈ ಒಂದು ನಿಮ್ಮ ಒಂದು ರಿಸಲ್ಟನ್ನು ಲೇಟ್ ಮಾಡ್ತಾರೆ. ಯಾಕಂದರೆ ನಾಳೆ ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ. ಆ ಒಂದು ಅವರ ಒಂದು ರಿಜಿಸ್ಟ್ರೇಷನನ್ನು ಕ್ಲಿಯರ್ ಮಾಡಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿ ಆಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡ್ತಾರೆ. ಆವಾಗ ಮೆಡಿಕಲ್ ಕೋರ್ಸ್ಗಳನ್ನು ಇದರಲ್ಲಿ ಆ್ಯಡ್ ಮಾಡಬಹುದು. ಸೊ ಈ ಒಂದು ಕಾರಣದಿಂದ ಏನಾಗ್ಬೋದು ಅಂತಂದರೆ, ನಿಮ್ಮ ಒಂದು ಮೋಕ್ ರಿಸಲ್ಟ್ ಡಿಲೇ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಪ್ಪ ಅಂದರೆ ಶ್ರುತಿಗೆ ಇವತ್ತಿಗೆ ಬರಬೇಕಿತ್ತು ಮೋಕ್ ರಿಸಲ್ಟ್. 21-22 ತಾರೀಕಿಗೆ ನಿಮಗೆ ಫೈನಲ್ ರಿಸಲ್ಟ್ ವಿತ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕೆ 22-23 ಹೋಗ್ತೀರಾ ನೀವು. ಈ ಒಂದು ಟೈಮ್ ಇರಬೇಕಾದ್ರೆ ಇವತ್ತು ಕೂಡ ಯಾವುದೇ ಥರಂಥ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿಲ್ಲ. ಕಾರಣ ಒಂದೇ ಒಂದು, ನೀಟ್ ವಿದ್ಯಾರ್ಥಿಗಳನ್ನು ಫಸ್ಟ್ ರೌಂಡಲ್ಲಿ ಸೇರಿಸಲಿಕ್ಕೆ ತಡ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾಳೆಗೆ ಅವರ ಒಂದು ಕ್ಲೇರಿಫೈ ಆಗುತ್ತೆ. ಮೇ ಬಿ ನಾಳೆ ನೈಟಿಗೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು, ಅಥವಾ ಮಧ್ಯಾಹ್ನ ಮೇಲೇನೂ ಆಗ್ಬೋದು, ಅಥವಾ ಈವ್ನಿಂಗ್ ಆಗ್ಬೋದು, ನೈಟ್ ಇಷ್ಟೊತ್ತಿಗೂ ಕೂಡ ಅಪ್ಡೇಟ್ ಆಗ್ಬೋದು. 10 ಗಂಟೆ ತನಕನೂ ಅಪ್ಡೇಟ್ ಆಗ್ಬೋದು. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಅದಕ್ಕಿಂತ ಮೊದಲು ಬಂದರೂ ಕೂಡ ನಾನು ಲೈವಲ್ಲಿ ಬಂದು ನಿಮಗೆ ಅನೌನ್ಸ್ಮೆಂಟು ಕೂಡ ಮಾಡ್ತೀನಿ. ಇಲ್ಲಪ್ಪ ಅಂತಂದರೆ ತಿಳ್ಕೊಂಬಿಡ್ರಿ, ನೀಟ್ ವಿದ್ಯಾರ್ಥಿಗಳ ಕಾರಣದಿಂದ ಏನಾಗಿದೆ, ನಿಮಗೆ ಮೋಕ್ ರಿಸಲ್ಟ್ ತಡವಾಗ್ತಾ ಇದೆ ಅಂತ ಅನ್ಕೋಬೇಕಷ್ಟೆ.